ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ರವಿ ಕಟಕ ರಾಶಿಯಲ್ಲಿ ಇರುವಂತಹ ಜಾತಕರ ಗುಣಲಕ್ಷಣಗಳು, ಆರೋಗ್ಯ, ಉದ್ಯೋಗ ಮತ್ತು ಹಣಕಾಸು ಹೇಗಿರುತ್ತೆ ಎಂಬುದರ ಬಗ್ಗೆ ಆಗಿದ್ದು, ನಿಮ್ಮ ಜಾತಕ ಅಥವಾ ನಿಮಗೆ ಗೊತ್ತಿರ್ತಕ್ಕಂತಹ ಯಾರ್ದಾದ್ರೂ ಜಾತಕದಲ್ಲಿ ರವಿ ಕಟಕ ರಾಶಿಯಲ್ಲಿ ಇದ್ದರೆ ಇದರಲ್ಲಿ ಯಾವ ಅಂಶಗಳು ಹೊಂದಾಣಿಕೆ ಆಗತ್ತೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈ ಕಟಕ ರಾಶಿ ಜಲತತ್ವ ರಾಶಿಯಾಗಿದ್ದು ಚಂದ್ರಗ್ರಹ ಇದರ ಅಧಿಪತಿ ಹಾಗೂ ಇದು ಗುರುವಿನ ಉಚ್ಚ ಸ್ಥಾನವಾಗಿದೆ. ಸೊ ಇಲ್ಲಿ ರವಿ ಇದ್ದಾಗ ಈ ಜಾತಕರು ತುಂಬ ಪ್ರಭಾವಶಾಲಿಯಾಗಿರ್ತಾರೆ. ತಮ್ಮ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ. ಇವ್ರಿಗೆ ಹೊರಗಡೆ ಎಷ್ಟೇ ಕೆಲಸಗಳಿದ್ರೂ ಮೊದಲು ತಮ್ಮ ಕುಟುಂಬದ ಜವಾಬ್ದಾರಿಗಳನ್ನೆಲ್ಲ ಮುಗಿಸಿನೇ ಅವರು ಮಿಕ್ಕಿದ ಕೆಲಸಗಳನ್ನು ಮಾಡ್ಕೊಳ್ತಾರೆ. ಹಾಗೂ ಇವರು ತಮ್ಮ ಆತ್ಮಗೌರವದೊಂದಿಗೆ ತಮ್ಮ ಜೊತೆ ಇರ್ತಕ್ಕಂತಹ ಜನರನ್ನು ಸಹ ಚೆನ್ನಾಗಿ ನೋಡ್ಕೊಳ್ತಾರೆ. ಇವರು ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಇರ್ತಾರೆ. ಆದ್ರೂ ಸಹ ಕೆಲವೊಮ್ಮೆ ಇವರಿಗೆ ಒಂಟಿತನ ಅನ್ನೋದು ಕಾಡ್ತಾ ಇರತ್ತೆ. ಇವರಿಗೆ ಸಮಾಜ ಸೇವೆ ಮಾಡೋದು, ಜನರಿಗೆ ಉಪಯೋಗವಾಗುವಂತಹ ಏನಾದರೂ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಸಲಹೆಗಳನ್ನು ಕೊಡೋದು ಮತ್ತು ಹಸಿವಿನಿಂದ ಇರ್ತಕ್ಕಂಥವ್ರಿಗೆ ಆಹಾರವನ್ನು ಒದಗಿಸೋದು, ಈ ರೀತಿಯ ಒಂದು ಚಟುವಟಿಕೆಗಳಂದರೆ ಇವರಿಗೆ ತುಂಬ ಇಷ್ಟ ಇರತ್ತೆ. ನೆಕ್ಸ್ಟು ಈ ಕಟಕ ರಾಶಿಯಲ್ಲಿ ರವಿ ಇರ್ತಕ್ಕಂತಹವರ ಉದ್ಯೋಗ ಮತ್ತು ಹಣಕಾಸಿನ ಬಗ್ಗೆ ನೋಡೋದಾದರೆ, ಅಂದರೆ ಇವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದ್ರೆ ಉತ್ತಮ ಹಣ ಮತ್ತು ಹೆಸರನ್ನು ಸಂಪಾದಿಸ್ಬೋದು ಅಂತ ನೀವು ತಿಳ್ಕೊಬೇಕಂತ ಹೇಳಿದ್ರೆ, ಇವ್ರಿಗೆ ಹೆಚ್ಚಾಗಿ ಸಮಾಜ ಸೇವೆಯಲ್ಲಿ ಅವಕಾಶಗಳಿರ್ತಕ್ಕಂತಹ ವೈದ್ಯಕೀಯ ವೃತ್ತಿ ಅಂದರೆ ಡಾಕ್ಟರ್ಸ್, ನರ್ಸ್, ಕೇರ್ ಟೇಕರ್ಸ್, ಟೀಚರ್ಸ್ ಆಗಿ ಕೆಲಸವನ್ನು ಇವರು ಮಾಡಬಹುದು. ಅಲ್ಲದೆ ರವಿ ಮತ್ತು ಚಂದ್ರ ಇಬ್ಬರೂ ಸ್ನೇಹಪರ ಗ್ರಹಗಳಾಗಿರೋದ್ರಿಂದ ಈ ಕಟಕ ರಾಶಿಯಲ್ಲಿ ರವಿ ಇರ್ತಕ್ಕಂತಹ ಜಾತಕರು ಉತ್ತಮ ಕೌಟುಂಬಿಕ ಸಲಹೆಗಾರರಾಗಿ ಸಹ ಕೆಲಸವನ್ನು ಮಾಡಬಹುದು. ಕೌಟುಂಬಿಕ ಸಲಹೆಗಾರರಾಗಿದ್ರಂತೂ ತುಂಬ ಹೆಸರು ಮತ್ತು ಹಣವನ್ನು ಮಾಡ್ತಾರೆ. ಇನ್ನು ಹಣದ ವಿಷಯದಲ್ಲಿ ಇವರು ತಮ್ಮ ಸ್ವಂತ ಇಚ್ಛೆಗಳಿಗಿಂತ ಹೆಚ್ಚಾಗಿ ಕುಟುಂಬದ ಅಗತ್ಯಗಳಿಗೆ ಖರ್ಚು ಮಾಡ್ತಾರೆ. ಜೊತೆಗೆ ಕುಟುಂಬದ ಒಂದು ಭವಿಷ್ಯಕ್ಕಾಗಿ ಒಳ್ಳೆಯ ಕಡೆ ಹಣವನ್ನು ಸೇವಿಂಗ್ಸ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಈ ಕಟಕ ರಾಶಿಯಲ್ಲಿ ರವಿ ಇದ್ದ ಜಾತಕರಿಗೆ ಬರಬಹುದಾದ ಆರೋಗ್ಯ ಸಮಸ್ಯೆಗಳೇನಪ್ಪ ಅಂತ ಹೇಳಿದ್ರೆ, ಅಜೀರ್ಣತೆ, ಎದೆ ಉರಿ, ಅತಿಯಾದ ಒತ್ತಡದಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರಬಹುದು. ಹಾಗಾಗಿ ಇವರು ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು ಹಾಗೂ ಧ್ಯಾನ ಅಭ್ಯಾಸ ಮಾಡೋದು ಒಳ್ಳೆಯದು. ಈ ಕಟಕ ರಾಶಿಯಲ್ಲಿ ರವಿ ಇರುವ ಜಾತಕರು ಜೀವನದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವಾಗಿ ಪ್ರತಿ ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಗೋಧಿಯಿಂದ ತಯಾರಿಸಿರ್ತಕ್ಕಂತಹ ಆಹಾರವನ್ನು ಹಂಚುವುದು, ಜೊತೆಗೆ ರವಿಗೆ ಸಂಬಂಧಿಸಿದ ಮಂತ್ರಗಳನ್ನು ಪಠಿಸುವುದರೊಂದಿಗೆ ಇವರು ತಮ್ಮ ಕುಟುಂಬದವರ ಜೊತೆ ಸದಾ ಸುಖ, ಶಾಂತಿ, ನೆಮ್ಮದಿಯ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗತ್ತೆ. ಇದಿಷ್ಟಾಗಿತ್ತು ರವಿ ಕಟಕ ರಾಶಿಯಲ್ಲಿ ಇದ್ದಾಗ ಯಾವ ರೀತಿಯ ಫಲಗಳಿರುತ್ತೆ ಎಂಬುದರ ಬಗೆಗಿನ ಒಂದು ಕಿರು ಮಾಹಿತಿ. ಈ ವಿಡಿಯೋವನ್ನು ನೋಡಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು.